ಈಗ ನಮಗೆ ಫಸ್ಟ್ನೇ ಈ ಪ್ರಕರಣದಲ್ಲಿ ತಮ್ಮನ್ನು SIT ಅವರೇನೋ ಟಚ್ ಮಾಡಿರಲಿಲ್ಲ. ನೀವು ಯಾವಾಗ DCM ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತೀರಾ ಆ ನಂತರವೇ ನೀವು ಪೆನ್ಡ್ರೈವ್ ಪ್ರಕರಣದಲ್ಲಿ ಆರೋಪಿಯಾಗಿ ಸಡನ್ನಾಗಿ ನಿಮ್ಮನ್ನು ವಶಕ್ಕೆ ಪಡಿತಾರೆ. ಅವ್ರ ಬಗ್ಗೆ ಮಾತಾಡಿದ್ದೆ ನೀವು ಒಳಗೆ ಹೋಗ್ಲಿಕ್ಕೆ ಕಾರಣ ಆಯ್ತಾ ಅನ್ನೋದು ಪ್ರಶ್ನೆ. ಈಗ ನಾನು ಹೇಳಿದೆ ಅಲ್ಲಿ ಈ ಸ್ವಲ್ಪ ದಿವಸ ಮುಗಿದು ಬಿಡಲಿ ಅಲ್ಲಿ ನಾನು ಹೇಳೋದು ಬೇಕಾದ್ರೆ ನಿಮಗೆಲ್ಲ ಸತ್ಯ ಹೊರಗೆ ಬರ್ತದೆ. ಅದಕ್ಕೆ ಅಂತ ಇನ್ವೆಸ್ಟಿಗೇಷನ್ ಟೀಮ್ ಸ್ಟಾರ್ಟ್ ಆಗಿರ್ಬೇಕಾದ್ರೆ ಅವರು ಹೊರಗೆ ಹಾಕ್ತಾರಲ್ಲ ಅಲ್ಲಿ ಎಲ್ಲ ಕಾಯ್ದು ನೋಡೋಣ ನಾವಲ್ಲಿ. ಸರ್, ಈಗ ಸಂಬಂಧಪಟ್ಟಂಗೆ ನೀವೊಂದು ಮಹತ್ವದ ವಿಚಾರವನ್ನ ಕೋರ್ಟ್ ಮುಂದೆ ಶೇರ್ ಮಾಡ್ಕೊಂಡ್ರೆ ಸ್ವಲ್ಪ ಇರಿ ಅಂತ ವೇಟ್ ಮಾಡಿ ಅಂತ ಹೇಳಿದ್ನಲ್ಲ ನಾನು. ದೊಡ್ಡ ಮಟ್ಟದಲ್ಲಿ ನಿಮಗೆ ಆಫರ್ ಇತ್ತು, ಯಾರೋ ಒಂದಷ್ಟು ಇದು ಮಾಡಿದ್ರು ಅಂತ ನಾನು ಸ್ವಲ್ಪ ಕಾಯಿರಿ ಅಂತ ಹೇಳಿದ್ದೀನಿ ನಿಮಗೆ. ಅಲ್ಲಿ ಸತ್ಯ ಹೊರಗೆ ಬರ್ತದೆ ಅಲ್ಲಿ ಅಲ್ಲಿಗೆ ಅಲ್ಲಿ ಸಮೀಪ ಸಹ ಕಾಯ್ಬೇಕಲ್ಲ ನಾವಲ್ಲಿ. DCM ಅವ್ರು ನಿಮ್ಮೊಟ್ಟಿಗೆ ಮಾತಾಡಿದ್ದವ್ರೆ ಸರ್ ಹೋಗ್ಲಿ ಈ ವಿಚಾರ ಸಂಬಂಧಪಟ್ಟಾಗ ನೀವು ಆಡಿಯೋದಲ್ಲಿ ಅಲ್ಲ ಆಡಿಯೋ ಅವ್ರದ್ದು ಅಂತ ಅಂದಮೇಲೆ ಮಾತಾಡಿದಿಲ್ಲ ಅಂತ ಗೊತ್ತಾಗಲ್ವಾ? ಕ್ಲಾರಿಫಿಕೇಶನ್ ಒಂದು ಸೆಕೆಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ನಿಮಿಷ ಮಾತಾಡಿ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ 2 ಡೇಸ್ ಕರ್ಸ್ಬಿಟ್ಟು ನಾವು ಇದು ಮಾಡ್ತಾ ಈ ತನ ಬಂದು ನೀವು ನೋಡಿದ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನು ಆರೋಪಿ ಮಾಡಿದ್ರು, ಇದಕ್ಕೆ ಏನು ಹೇಳ್ತೀರಾ? ನಿಮ್ಮನ್ನ ಅದರಲ್ಲಿ ನಾನು ಸಾಕ್ಷಿಯಾಗಿದ್ದೀನಿ. ನಾನಲ್ಲಿ ಅವ್ರಿಗೆಲ್ಲ ಈಗ ಒಂದು ಯಾವುದೇ ಒಂದು ಪ್ರಕರಣಕ್ಕೆ ತನಿಖೆಗೆ ಕರೆದಾಗ ನಾವಲ್ಲಿ ತನಿಖೆ ಸಹಕಾರ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಅವ್ರಿಗೆ ಎಲ್ಲ ರೀತಿ ತನಿಖೆ ಸಹಕಾರವನ್ನು ಮಾಡಿದ್ದೀನಿ ನಾನಲ್ಲಿ. ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಬೇಕಾದಂಥ ಎಲ್ಲ ರೀತಿ ನಾನು ಸಹಕಾರ ಕೊಟ್ಟಿರೋದ್ರಿಂದ ನಾವಲ್ಲಿ ಅದು ಅಂತಿಮ ಘಟ್ಟದ ಬರೋದು ನಾವು ಕಾಯ್ಬೇಕಲ್ವಾ. ಹಾಗಾಗಿ ತನಿಖೆ ಮುಕ್ತಾಯವಾದ್ಮೇಲೆ ಎಲ್ಲ ಸತ್ಯ ಹೊರಗೆ ಬರ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.